ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತಂದರೆ, ನಾನು ಇಲ್ಲಿ ನಮ್ಮ ಮನೆ ಹತ್ರ ಇರೋವಂಥ BTM ಲೇಕಿಗೆ ಬಂದಿದ್ದೀನಿ. ಸೊ BTM ಲೇಕಿಗೆ ಬಂದರೆ ಒಂದು ವಿಲೇಜ್ ಇದಕ್ಕೆ ಬಂದಿರೋ ಥರನೇ ಫೀಲ್ ಆಗುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಆಫ್ಟರ್ ಒಂದು 4:30 ಐ ಹೋಪ್ 4:30 5 o'clockಗೆ ತೆಪ್ಪದಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ ಇಲ್ಲಿ. ಸೊ ಅದನ್ನು ನೋಡ್ಬೇಕಂತಲೇ ಒಬ್ಬಳೇ ಬಂದೆ. ಲೆಟ್ಸ್ ಸಿ, ಆ ವಿಡಿಯೋಸ್ ಎಲ್ಲ ಮಿಸ್ ಮಾಡಿದೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಜವಾಗ್ಲೂ ಯಾವುದೋ ಒಂದು ವಿಲೇಜ್ಗೆ ಹೋದಂತಹ ಫೀಲೇ ಆಯಿತು. ಯಾಕಂತಂದರೆ ಫುಲ್ ಸುತ್ತಮುತ್ತ ಗಿಡ ಮರಗಳು, ಅದ್ರ ಮಧ್ಯೆ ಕೆರೆ, ಪಕ್ಷಿ ಸೌಂಡ್, ಅಷ್ಟು ವೈಬ್ ಅಂತಂದರೆ ನಿಜವಾಗ್ಲೂ ಮನ್ಸಿಗೆ ಎಷ್ಟೇ ಬೇಜಾರಾದ್ರೂ ಈ ಪ್ಲೇಸಲ್ಲಿ ಬಂದು ಒಂದು 10-15 ನಿಮಿಷ ಕುತ್ಕೊಂಡ್ಬಿಟ್ರೆ ಎಂಥ ಬೇಜಾರೇ ಆಗಿರಲಿ, ಎಷ್ಟೇ ಮನ್ಸಿಗೆ ನೋವಾಗಿದ್ರು ನಿಜವಾಗ್ಲೂ ಮರ್ತೋಗ್ಬಿಡ್ತೀವಿ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಯಾಕಂದರೆ ನಾನು ತುಂಬ ಹಿಂದೆ ಹೋಗಿದ್ದಿದ್ದು ಈ ಜಾಗಕ್ಕೆ. ಸೊ ನಿಜವಾಗ್ಲೂ ಮನ್ಸಿಗೆ ತುಂಬಾ ಖುಷಿ ಸಿಕ್ತು, ಜೊತೆಗೆ ತುಂಬ ಬೇಜಾರಾಗಿದ್ದೆ ಕೂಡ. ಸೊ ಇಲ್ಲಿ ಬಂದಮೇಲೆ ಸ್ವಲ್ಪ ಖುಷಿ ಅನ್ನಿಸ್ತು. ಕವಿಗಳೇನು ಕೇಳಿ ಹೆಣ್ಮಕ್ಳನ್ನ ಪ್ರಕೃತಿಗೆ ಹೋಲಿಸೋದು, ಯಾಕಂದರೆ ಅಷ್ಟು ಬ್ಯೂಟಿಫುಲ್ಲಾಗಿದೆ. ನಾವು ನೋಡದೇ ಇರೋ ಇನ್ನೊಂದು ವರ್ಡ್ ಅಂತಂದರೆ ದಟ್ ಈಸ್ ಪ್ರಕೃತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ದೊಡ್ಡವ್ರು ಹೇಳಿದ್ದಾರೆ, ಕೇಳಿದ್ದೀರಾ, ರವಿ ಕಾಣೋದನ್ನು ಕವಿ ಕಂಡ ಅನ್ನೋ ಹಾಗೆ ತುಂಬ ಬ್ಯೂಟಿಫುಲ್ಲಾಗಿದೆ ಪ್ಲೇಸು. ಯಾಕಂತಂದರೆ ಇಲ್ಲಿ ಹೋದಾಗ ನಾವು ಒಂದೊಂದನ್ನು ಅಬ್ಸರ್ವ್ ಮಾಡ್ತೀವಿ. ಆ ಗಿಡ ಮರಗಳಾಗಿರ್ಬೋದು, ಆ ನದಿ, ಆ ಕೆರೆ, ಆ ಬರ್ಡ್ಸ್ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ಇರುತ್ತೆ. ನಿಜವಾಗ್ಲೂ ಇಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ತುಂಬ ಪಕ್ಷಿಗಳು ಕೂಡ ನಾನು ನೋಡಿದೆ. ಬಾತುಕೋಳಿ ಆಗಿರ್ಬೋದು, ಕೊಕ್ಕರೆ ಆಗಿರ್ಬೋದು, ಆಮೇಲೆ ತುಂಬ ಬರ್ಡ್ಸ್ಗೆಲ್ಲ ಅವರು ಏನು ಮಾಡಿದ್ದಾರೆ, ಒಂದು ಮನೆ ಥರ ಮಾಡಿಟ್ಟಿದ್ದಾರೆ ಮರದಿದ್ರಲ್ಲಿ, ಅದು ಉಳ್ಕೊಳ್ಳೋದಕ್ಕೆ. ಅದು ನನಗೆ ತುಂಬ ಖುಷಿ ಆಯಿತು. ಅಷ್ಟೇ ಹೈಜಿನಿಕ್ಕಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್ನ. ತುಂಬ ಹೈಜಿನಾಗಿದೆ, ಜೊತೆಗೆ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಇದೆ. ನನ್ನ ಗಿಡ ಮರಗಳನ್ನೆಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡಿ ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ನನಗೇನಪ್ಪ ಅಂತಂದರೆ ತುಂಬ ನನಗೆ ಅನಿಸಿದ್ದು ಆ್ಯಕ್ಚುಲಿ ಒನ್ ಡೇ ಎಲ್ಲಾದರೂ ಹೋಗಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಿಯರ್ ಬೈ ನನಗೆ ಪ್ಲೇಸ್ ನಿಯರ್ ಬೈ ಹತ್ರ ಇದ್ದಿದ್ದು ಬಂದು BTM ನೋಡಿ, ಅದಕ್ಕೆ ಬಂದೆ. ಸೊ ಇಲ್ಲಿ ನೋಡಿ, ಇದೇನು ಬ್ರಿಡ್ಜ್ ಥರ ಮಾಡಿದ್ದಾರೆ, ಇದು ತುಂಬ ಸ್ಕೇರಿ ಆಗಿತ್ತು ಆ್ಯಕ್ಚುಲಿ. ನನಗೆ ಹೋಗೋಕ್ಕೆ ತುಂಬ ಭಯ, ಯಾಕಂದರೆ ಅಷ್ಟು ಪ್ರೊಟೆಕ್ಟ್ ಇಲ್ಲ ಅದು. ಸೊ ಆದರೂ ಹೋಗೇ ಬಿಡೋಣ ಅಂತ ಮನ್ಸು ಮಾಡಿಬಿಟ್ಟು ಅದ್ರ ಮೇಲೆ ಕಾಲಿಡ್ತಿದ್ದು, ಫುಲ್ಲು ಶಿಖಿಟ್ ಪುಷ್ಪವತಿ ಥರ ಫುಲ್ ಶೇಕ್ ಆಗ್ತಿದೆ. ಆದರೂ ಒಂದೆರಡು ಹೆಜ್ಜೆ ಮುಂದೆ ಹೋಗೋಣ ಅಂತ ಆದರೂ ಧೈರ್ಯ ಮಾಡಿ ಹೋದೆ. ಭಯ ಫುಲ್ಲು. ಅದರಲ್ಲೂ ನನಗೇನಪ್ಪ ಭಯ ಅಂತಂದರೆ, ನಾನೆಲ್ಲಿ ನೀರಲ್ಲಿ ಬೀಳ್ತೀನೋ, ಜೊತೆಗೆ ನನ್ನ ಫೋನ್ ಎಲ್ಲಿ ಬಿದ್ದುಬಿಡುತ್ತೋ ಅನ್ನೋದೇ ಒಂದು ಭಯ ಆಗಿತ್ತು. ಯಾಕಂದರೆ 80,000 ಕೊಟ್ಟು ತಗೊಂಡಿದ್ದೀನಿ. ಸೊ ಅಂತೂ ಇಂತೂ ಹೋಗಿ ಅಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡೆ. ತುಂಬಾ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಆಯಿತು. ಜೊತೆಗೆ ಕಾಲು ನೀರಲ್ಲಿ ಬಿಟ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಸದ್ಯ ಪೊಲೀಸ್ ಅವ್ರು ಈ ಕಡೆ ಬರಲಿಲ್ಲ. ಸೊ ನಾನಂತೂ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಿದ್ದು. ನನಗೆ ಜಾಸ್ತಿ ಭಯ ಇದ್ದಿದ್ದೆ ಮೊಬೈಲಲ್ಲಿ ನೀರಲ್ಲಿ ಬೀಳುತ್ತೋ ಅನ್ನೋದೇ ಭಯ ಇದ್ದಿದ್ದು. ಆದರೂ ಬಿದ್ದಾಗ ನೋಡ್ಕೊಳ್ಳೋಣ ಅನ್ನೋದೊಂದು. ಯಾಕಂದರೆ ಅಲ್ಲಿ ನೋಡಿ ಅದೇನು ಹಾಕಿದಾರಲ್ವ ಅದು ಕಂಬಿಯಿಂದ ಒಳಗಡೆ ಬೀಳಲ್ಲ ಅಂದ್ಕೊಂಡಿದ್ದೆ. ಬಿದ್ದಿದ್ರೆ ಮಾತ್ರ ಡೈರೆಕ್ಟ್ ಕೆರೆ ಒಳಗಡೆ ಹೋಮ ಆಗಿಬಿಟ್ಟಿರೋದು. ಸೊ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ನೋಡಿ ವ್ಯೂನ ನಿಮಗೆ ತೋರಿಸ್ಬೋದು. ನಾನಂತೂ ಫುಲ್ ಖುಷಿಯಾಗಿದ್ದೆ, ಯಾಕಂತಂದರೆ ನನಗೆ ನೀರಲ್ಲಿ ಆಡೋದಂದರೆ ತುಂಬ ಇಷ್ಟ. ಸೊ ಅದರಲ್ಲೂ ನೀರು ಮಧ್ಯೆ, ಅದು ಏನು ಅಷ್ಟು ಸೇಫ್ಟಿನೂ ಇಲ್ಲ, ಆದ್ರೂ ಏನೋ ಹಾಕಿದಾರಲ್ಲ ಅಂತ ಇದ್ರ ಮೇಲೆ ನೋಡಿ, ಇಲ್ಲಿಂದನೇ ತೆಪ್ಪದಲ್ಲಿ ಕರ್ಕೊಂಡು ಹೋಗೋದು. ಸೊ ಯಾಕೋ ಇವತ್ತು ಏನು ತೆಪ್ಪದಲ್ಲಿ ಯಾರನ್ನೂ ಕರ್ಕೊಂಡು ಹೋಗಲಿಲ್ಲ, ಮತ್ತು ಅದು ಓಪನ್ನು ಇದ್ದಿಲ್ಲ ಅನ್ಕೋತೀನಿ. ತುಂಬ ಆಸೆಯಿಂದ ಬಂದೆ. ನೋಡಿ ಹೆಂಗಿದೆ ಅಂತ ನೀವೇ ಒಂದ್ಸರಿ ನೋಡಿ. ಏನು ಪ್ರೊಟೆಕ್ಷನ್ ಹಾಕಿಲ್ಲ, ಅಲ್ಲಿ ಮುಂದೆ ಮಾತ್ರ ದಾರ ಕಟ್ಟಿದ್ದಾರೆ ಈ ಕಂಬಿಗೆ ಅಷ್ಟೇ. ಸೊ ಇಫ್ ಇನ್ ಕೇಸ್ ನೋಡಿ, ಇದೊಂದು ಸಪೋರ್ಟು. ಚೆನ್ನಾಗಿತ್ತು ಪ್ಲೇಸು, ತುಂಬ ಎಂಜಾಯ್ ಮಾಡಿದೆ. ನಿಜವಾಗ್ಲೂ ನಾನು ಹೋಗಿದ್ದು ಹತ್ತತ್ರ ಒಂದು 1 o'clock ಆಗಿತ್ತು. ಹೇಳಿದೆ ಅಲ್ವಾ ನೋಡಿ, ಕೊಕ್ಕರೆ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯಾಪ್ಚರ್ ಮಾಡಿದೆ. ನೋಡಿ ಬಾತುಕೋಳಿ ನೋಡಿ ನನಗನ್ಸಿದ್ದು ಎಷ್ಟು ಯೂನಿಟಿ ಇದೆ ಅಲ್ವಾ ಅವುಗಳ ಹತ್ರ ಅಂತ ಅನ್ನಿಸ್ತು. ನೋಡಿ 4 ಒಟ್ಟಿಗೆ ಅದು ಏನೋ ಕಣ್ಮರೆ ಆಗೋವರೆಗೂ ನೋಡ್ತಾ ಇದ್ದೆ ನಾನು. ಹೇಳಿದೆ ಅಲ್ವಾ, ಬರ್ಡ್ಸ್ಗೆ ಒಂದು ಮರದಲ್ಲಿ ಮನೆ ಥರ ಮಾಡಿಟ್ಟಿದ್ದಾರೆ, ಎಲ್ಲ ಮರದಲ್ಲೂ ಅಂತ ಇದೆ. ನೋಡಿ ನೀರಲ್ಲಿ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಅದೇ ಬಾತುಕೋಳಿ ಸ್ಟೋರಿ ಹೇಳ್ತಿದ್ದೆ ಅಲ್ವಾ, ಅದು ಕಣ್ಮರೆ ಆಗೋವರೆಗೂ ನೋಡ್ತಿದ್ದೆ. ಒಂದನ್ನು ಬಿಟ್ಟು ಒಂದು ಹೋಗ್ತಾ ಇಲ್ಲ.
ಅಂದರೆ ನಾವು ಕಲಿಬೇಕಾದ ಏನಂತಂದರೆ ಯೂನಿಟಿ ಅಂದರೆ ಆ ಥರ ಇರಬೇಕು. ಯಾವುದೇ ಎಂಥ ಹಾರ್ಡ್ ಸಿಚುವೇಶನ್ ಬಂದರೂ ಬಿಟ್ಕೊಡ್ಬಾರ್ದು. ಸೊ ಅದನ್ನು ನೋಡಿ ನನಗೆ ರಿಯಲೈಸ್ ಆಯಿತು. ತುಂಬ ಖುಷಿ ಆಯಿತು. ತುಂಬ ಕ್ಯಾರೆಕ್ಟರ್ಸ್ ಅಬ್ಸರ್ವೇಷನ್ ಅನ್ನೋ ಥರ. ಹಂಗೆ ನೋಡಿ ಒಬ್ಬರು ಅನ್ಎಕ್ಸ್ಪೆಕ್ಟೆಡಾಗಿ ಅವರು ಯೂಟ್ಯೂಬರೇ ಡ್ರೋನ್ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ನಾನು ಅವ್ರ ಜೊತೆ ಜಾಯ್ನ್ ಆಗಿ ನಾವು ಒಂದೆರಡು ಶಾರ್ಟ್ ತೆಗೆದ್ವಿ. ಸೊ ಅದು ಏನು ಅಷ್ಟು ಚೆನ್ನಾಗಿ ಬರಲಿಲ್ಲ, ಬಟ್ ಅವ್ರು ಇನ್ನೂ ಇವಾಗ ಕಲೀತಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಅವ್ರದ್ದು ಪೇಜ್, ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ನೋಡಿದೆ ತುಂಬ ವೀಡಿಯೋಸು. ನೋಡಿ ಆವಾಗ ತಾನೇ ಸನ್ಸೆಟ್ ಆಗ್ತಿತ್ತು. ತುಂಬ ಬ್ಯೂಟಿಫುಲ್ ಆಗಿದೆ ರೀ ನಿಜವಾಗ್ಲೂ. ಒಂದು ಚಿಕ್ಕ ಪಿಕ್ನಿಕ್, ನೀವೇನಾದರೂ ಮಕ್ಳುಗಳೇನಾದರೂ ಆಚೆ ಕರ್ಕೊಂಡೋಗಿ ಅಂದರೆ ಪಾರ್ಕ್ಗಳಲ್ಲಿ ಇಲ್ಲಿ ಕರ್ಕೊಂಡು ಹೋಗೋ ಬದಲು ನೀವು ಆರಾಮಾಗಿ BTM ಕರ್ಕೊಂಡು ಹೋಗ್ಬೋದು. ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ನಾನು ಹೇಳಿದ್ನಲ್ಲ ನೋಡಿ, ಒಂದೆರಡು ಶಾರ್ಟ್ ತೆಗೆದ್ವಿ. ಅದರಲ್ಲಿ ಬ್ಯಾಟ್ರಿ ಲೋ, ಹಂಗಾಗಿ ನಾವು ಇನ್ನೂ ಚೆನ್ನಾಗಿ ಫೋಟೋ ಇದು ಮಾಡ್ಬೋದಿತ್ತು. ಯಾಕಂದರೆ ಹಿಂದೆ ಸ್ವಲ್ಪ ಪಬ್ಲಿಕ್ ಎಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಿದ್ರು. ಸೊ ಹಾಗಾಗಿ ನಾವು ಪ್ರಾಪರಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.